ಗೋವನ್ನು ರುಂಡವನ್ನು ಕತ್ತರಿಸಿ ಅಮಾನುಷವಾಗಿ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ. ಅದರ ಜೊತೆಗೆ ಇವತ್ತು ಬಿಜಾಪುರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಹಾಡು ಹಗಲಲ್ಲೇ ವ್ಯಕ್ತಿಯನ್ನು ಥಳಿಸಿರ್ತಕ್ಕಂಥದ್ದು ಅಂದರೆ ಈ ರಾಜ್ಯದಲ್ಲಿ ಒಂದು ಪೊಲೀಸ್ ವ್ಯವಸ್ಥೆ ಬಗ್ಗೆ ಇವತ್ತು ಜನ ವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ ಈ ಘಟನೆಗಳಿಂದ. ಇತ್ತೀಚೆಗೆ ಚಾಮರಾಜನಗರದಲ್ಲೂ ಕೂಡ ಘಟನೆ ನಡೀತು. ರಾಜ್ಯಾದ್ಯಂತ ದೇಶಾದ್ಯಂತ ಸುದ್ದಿ ಆಗಿದೆ. ಚಾಮರಾಜಪೇಟೆನಲ್ಲಿ ಇವತ್ತು ಹೊನ್ನಾವರದಲ್ಲಿ ಆಗಿರ್ತಕ್ಕಂಥದ್ದು ಇಡೀ ಪ್ರತಿಯೊಬ್ಬರು ಕೂಡ ತಲೆ ತಗ್ಗಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಾನ್ಯ ಗೃಹ ಸಚಿವರ ಹೇಳಿಕೆಯನ್ನು ಕೂಡ ನಾನು ಇವತ್ತು ಪತ್ರಿಕೆಗಳಲ್ಲಿ ಗಮನಿಸಿದ್ದೇನೆ. ಕಾನೂನು ಸುವ್ಯವಸ್ಥೆ ಎಲ್ಲವೂ ಕೂಡ ಸರಿಯಾಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಈ ಕಾಂಗ್ರೆಸ್ ಸರ್ಕಾರ ಈ ಥರ ಘಟನೆಗಳು ನಡೆದಾಗ ಮೃದು ಧೋರಣೆಯನ್ನು ಏನು ಅನುಸರಿಸ್ತಾ ಇದ್ದಾರೆ. ಯಾರಿಗೂ ಸಹ ಈ ದೇಶದ್ರೋಹಿಗಳು ಹಿಂದೂ ವಿರೋಧಿ ಶಕ್ತಿಗಳು ಇವತ್ತೇನು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ, ಇವ್ರು ಯಾರಿಗೂ ಕೂಡ ಭಯನೇ ಇಲ್ಲ. ಇವತ್ತು ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರು ಇವತ್ತು ಎಚ್ಚೆತ್ಕೋಬೇಕಾಗಿದೆ. ಈ ರೀತಿ ಘಟನೆಗಳನ್ನು ಪುನರಾವರ್ತನೆ ಆಗ್ತಾ ಇದೆ. ಎಲ್ಲೊಂದು ಕಡೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ತಕ್ಕಂಥದ್ದು ಒಂದು ಕಡೆ ಆದರೆ, ರಾಜ್ಯದಲ್ಲಿ ಇವತ್ತು ಕೋಮು ಸೌಹಾರ್ದತೆಯೂ ಕೂಡ ಇವತ್ತು ಹಾಳಾಗ್ತಕ್ಕಂಥ ವಾತಾವರಣ ಕೂಡ ನಿರ್ಮಾಣ ಆಗ್ತಾ ಇದೆ. ಇದ್ರ ಬಗ್ಗೆ ಗೃಹ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಈಗಲಾದರೂ ಕೂಡ ಎಚ್ಚೆತ್ಕೋಬೇಕು ಅಂತೇಳಿ ಈ ಸಂದರ್ಭನ ಆಗ್ರಹ ಪಡಿಸ್ತಾ ಇದ್ದೇನೆ. ಈ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಕಳೆದ ಒಂದು ವರ್ಷದಲ್ಲಿ ಈ ರೀತಿ ಘಟನೆಗಳೇ ನಡೀತಾ ಇದೆ. ಒಂದು ಕಡೆ ಗೋಹತ್ಯೆ ನಿಷೇಧದ ಬಗ್ಗೆ ರಾಜ್ಯ ಸರ್ಕಾರದ ನಿಲುವೇನು ಅಂತೇಳಿ ಇವತ್ತು ಅವರ ಬಣ್ಣ ಬಯಲಾಗಿದೆ. ಮತ್ತೊಂದು ಕಡೆ ಬಿಜಾಪುರದಲ್ಲಿ ಒಬ್ಬ ಕಾರ್ಮಿಕ, ನಾನು ಕೂಡ ಈಗ ದೃಶ್ಯ ಮಾಧ್ಯಮಗಳಲ್ಲಿ ನಾನು ನೋಡ್ತಾ ಇದ್ದೆ, ಯಾವ ರೀತಿ ಥಳಿಸಿದ್ದಾರೆ ಅಂತ ಹೇಳಿದ್ರೆ ಮನುಷ್ಯತ್ವರವ್ರು ಯಾರೂ ಕೂಡ ಈ ರೀತಿ ನಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾರೂ ಕೂಡ ಈ ರೀತಿ ನಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಯಾರಿವತ್ತು ದುಷ್ಟರಿದ್ದಾರೆ, ಈ ರೀತಿ ನಡ್ಕೊಂಡಿದ್ದಾರೆ, ತತ್ಕ್ಷಣ ಒದ್ದು ಒಳಗಾಕಬೇಕು. ಅವ್ರ ವಿರುದ್ಧ ಕಾನೂನು ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ಸರ್, ಎಂ ಬಿ ಪಾಟೀಲ್ ಹೇಳಿದ್ದಾರೆ 30 ಜನ JDS ಮತ್ತು BJPಯಿಂದ ಕಾಂಗ್ರೆಸ್ ಸಿಗುತ್ತಾರೆ ಅಂತ ಹೇಳಿದ್ದಾರೆ. ಮೂಢ ವಿಚಾರದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು, ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲೇ ಮುಖ್ಯಮಂತ್ರಿಗಳು ಆಗಬೇಕು ಅಂತೇಳಿ ಹಪಾಪಿ ಏನು ಶುರುವಾಗಿದೆ. ಇವರ ಗುದ್ದಾಟ, ಇವರ ಜಗ್ಗಾಟ ಇವತ್ತು ಬಹಿರಂಗ ಆಗಿದೆ. ದಿನನಿತ್ಯ ನಾವು ಟಿವಿಗಳಲ್ಲಿ ಪತ್ರಿಕೆಗಳನ್ನು ನೋಡ್ತಾ ಇದ್ದೇವೆ. ಅದನ್ನು ಉಳಿಸ್ಕೊಂಡ್ರೆ ಸಾಕಾಗಿದೆ. ಆಡಳಿತ ಪಕ್ಷ ಶಾಸಕರು ಇವತ್ತು ಪರದಾಡ್ತಾ ಇದ್ದಾರೆ, ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಸರ್ಕಾರದಲ್ಲಿ ಅಂತೇಳಿ. ಇದ್ರ ಮಧ್ಯೆ BJP ಕಾಂಗ್ರೆಸ್ ಶಾಸಕರ, BJP ಮತ್ತು JDS ಶಾಸಕರನ್ನ ಅವರ ಪಕ್ಷಕ್ಕೆ ಕರೆದುಕೊಂಡು ಏನು ಕಡಿಯೋದೇನಿದೆ? ಅವರು ಇರೋ ಶಾಸಕರನ್ನ ಉಳಿಸ್ಕೊಳ್ಳಿ, ಅವರು ರಾಜ್ಯದಲ್ಲಿ ಅಭಿವೃದ್ಧಿ ಬಗ್ಗೆ ಗಮನ ಕೊಡಲಿ, ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣವನ್ನು ಕೊಡಲಿ. ಅದನ್ನು ಬಿಟ್ಬಿಟ್ಟು 136 ಶಾಸಕರು ಈಗಾಗಲೇ ಆಡಳಿತ ಪಕ್ಷದಲ್ಲಿದ್ದಾರೆ. ಇನ್ನು BJP JDSಯಿಂದ ಕರ್ಕೊಂಡು ಏನು ಮಾಡೋರಿದ್ದಾರೆ ಅವರು? ಸ್ವಲ್ಪನಾದರೂ MB ಪಾಟೀಲ್ ಅವರ ಆದಿಯಾಗಿ ಏನು ಹೇಳಿಕೆ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ಇರೋ ಶಾಸಕರನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸ ಅವ್ರು ಮಾಡಲಿ ಮೊದಲು, ಆಮೇಲೆ ನಮ್ಮ ಪಕ್ಷ JDS ಪಕ್ಷ ಶಾಸಕರನ್ನ ಸೆಳಿತಕ್ಕಂಥ ಪ್ರಯತ್ನ ಮಾಡಲಿ ಅವರು. ಯಡಿಯೂರಪ್ಪನವರ ಕಾಲದಲ್ಲಿ ಎಷ್ಟು ಸಹಿ ವಿಜಯೇಂದ್ರ ಅವರು ನಕಲು ಮಾಡಿದ್ದಾರೆ, ಸಿದ್ದರಾಮಯ್ಯ ತನಿಖೆ ಮಾಡಿ, ಇವರಿಂದ ಏನು ಆಗಲ್ಲ, ಹೈಕಮಾಂಡ್ ನೋಡಿ ಏನಾಗುತ್ತೆ ನೋಡೋಣ, ಇವರಿಂದ ಏನು ಆಗಲ್ಲ ಅಂತ ಪದೇ ನಿಮ್ಗೆ ಟಾರ್ಗೆಟ್ ಮಾಡಿದ್ರೆ ನಿಮ್ಮ ಹೈಕಮಾಂಡ್ ಸುಮ್ಮನೆ ಇದೆ. ಏನು ಸಂದೇಶ ಇದು? ಕಾಂಗ್ರೆಸ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ, BJPಲಿ ಎಲ್ಲ ಸರಿ ಇಲ್ಲ. ಟಾರ್ಗೆಟ್ ಮಾಡೋರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಅದು ಯತ್ನಾಳ್ ಇರ್ಬೋದು, ಯಾರೇ ಇರ್ಬೋದು, ನಾನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಕೆಲಸ ಮಾಡಬೇಕು ಅಂತೇಳಿ ಬಂದಿದ್ದೇನೆ, ಕೆಲಸ ಮಾಡ್ತಾ ಇದ್ದೇನೆ.
ಕೆಲಸ ಇಲ್ಲದೆ ಮಾತನಾಡೋದ್ರ ಬಗ್ಗೆ ನಾನು ಹೇಳಿಕೆ ಕೊಡೋದಕ್ಕೆ ಹೋಗೋದಿಲ್ಲ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ನೆನ್ನೆನೂ ಕೂಡ ಹೇಳಿದ್ದೇನೆ, ಇವತ್ತು ಕೂಡ ಹೇಳಿದ್ದೇನೆ. ನಾಳೆ ದಿನ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು, ಅದೇ ರೀತಿ ತಮಿಳುನಾಡಿಂದ ಪೊನ್ನೂರು ರಾಧಾಕೃಷ್ಣನ್ ಅವರು, ಅದೇ ರೀತಿ ರಾಜ್ಯದ ಸಹ ಉಸ್ತುವಾರಿಗಳಾಗಿರ್ತಕ್ಕಂಥ ನಮ್ಮ ಸುಧಾಕರ್ ರೆಡ್ಡಿ ಅವರು ನಾಳೆ ದಿನ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಜಗನ್ನಾಥ ಭವನದಲ್ಲಿ ನಮ್ಮ ಚುನಾಯಿತ ಪ್ರತಿನಿಧಿಗಳು, ಶಾಸಕರು, ಸಂಸದರು, ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರು ಇವರ ಸಭೆಯನ್ನು ನಾಳೆ ಮಧ್ಯಾಹ್ನ 3 ಗಂಟೆಗೆ ಈಗಾಗಲೇ ನಿಶ್ಚಯ ಆಗಿದೆ. ಅಲ್ಲಿ ಅವರೆಲ್ಲರ ಅಭಿಪ್ರಾಯಗಳನ್ನು, ಬೇರೆ ಇತರ ವಿಚಾರಗಳನ್ನು, ರಾಜ್ಯ ಸಂಘಟನೆ ಬಗ್ಗೆ ಚರ್ಚೆ ಮಾಡ್ತಾರೆ. ತದನಂತರದಲ್ಲಿ ಮಧ್ಯಾಹ್ನ 4 ಗಂಟೆಗೆ ಏನು ನಮ್ಮ ರಾಜ್ಯ ಇವತ್ತು ಸಂಘಟನಾ ಪರ್ವ ಪ್ರಕ್ರಿಯೆ ನಡೀತಾ ಇದೆ. ಮಂಡಲ ಅಧ್ಯಕ್ಷರ ಚುನಾವಣೆ ಆಗಿದೆ, ಅವರ ಅದೇ ರೀತಿ ಜಿಲ್ಲಾಧ್ಯಕ್ಷರ ಒಂದು ಪ್ರಕ್ರಿಯೆ ನಿಯೋಜನೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ತದನಂತರ ರಾಜ್ಯಾಧ್ಯಕ್ಷರ ಒಂದು ಚುನಾವಣೆ ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕು ಅಂತೇಳಿ ನಾಳೆ ದಿನ 4 ಗಂಟೆಗೆ ಚುನಾವಣಾ ರಿಟರ್ನಿಂಗ್ ಆಫೀಸರ್ಸು, ರಿಟರ್ನಿಂಗ್ ಆಫೀಸರ್ಸ್, ಅದೇ ರೀತಿ 13 ಜನ ಅಬ್ಸರ್ವರ್ಸನ್ನು ಕೂಡ ನಾವು ಅಪಾಯಿಂಟ್ ಮಾಡಿದ್ದು. ಅವರ ಒಂದು ಸಭೆನೂ ಕೂಡ ನಾಳೆ ಮಧ್ಯಾಹ್ನ 4 ಗಂಟೆಗೆ ಕರೆದಿದ್ದೇವೆ. ನಾಳೆ ಸಂಜೆ 7 ಗಂಟೆಗೆ ರಾಜ್ಯದ ಕೋರ್ ಕಮಿಟಿ ಮೀಟಿಂಗನ್ನು ಕೂಡ ನಾಳೆ ಸಂಜೆ 7 ಗಂಟೆಗೆ ನಿಶ್ಚಯ ಆಗಿದೆ. ಈ 3 ಸಭೆಗಳಲ್ಲಿ MP, MLA, ನಾಳೆ ದಿನ 4 ಗಂಟೆಗೆ ಚುನಾವಣಾ ರಿಟರ್ನಿಂಗ್ ಆಫೀಸರ್ಸು, ರಿಟರ್ನಿಂಗ್ ಆಫೀಸರ್ಸ್, ಅದೇ ರೀತಿ 13 ಜನ ಅಬ್ಸರ್ವರ್ಸನ್ನು ಕೂಡ ನಾವು ಅಪಾಯಿಂಟ್ ಮಾಡಿದ್ದು. ಅವರ ಒಂದು ಸಭೆನೂ ಕೂಡ ನಾಳೆ ಮಧ್ಯಾಹ್ನ 4 ಗಂಟೆಗೆ ಕರೆದಿದ್ದೇವೆ. ನಾಳೆ ಸಂಜೆ 7 ಗಂಟೆಗೆ ರಾಜ್ಯದ ಕೋರ್ ಕಮಿಟಿ ಮೀಟಿಂಗನ್ನು ಕೂಡ ನಾಳೆ ಸಂಜೆ 7 ಗಂಟೆಗೆ ನಿಶ್ಚಯ ಆಗಿದೆ. ಈ 3 ಸಭೆಗಳಲ್ಲಿ MP, MLA, MLCಗಳ ಸಭೆ ಇರ್ಬೋದು, ರಿಟರ್ನಿಂಗ್ ಆಫೀಸರ್ಸ್ ಸಭೆ ಇರ್ಬೋದು, ಮತ್ತು ಕೋರ್ ಕಮಿಟಿ ರಾಜ್ಯದ ಪರಿಸ್ಥಿತಿ ಬಗ್ಗೆ, ಸಂಘಟನಾ ವಿಚಾರವಾಗಿ, ರಾಜ್ಯದ ಅಧ್ಯಕ್ಷ ವಿಚಾರವಾಗಿ ಎಲ್ಲವೂ ಕೂಡ ಸಮಗ್ರ ನಾಳೆ ದಿನ ಚರ್ಚೆ ಆಗ್ತದೆ. ಸರ್, ಈಗ ಇನ್ನು ಉಳಿದವರು ಯಾರೇನೇನು ಮಾತನಾಡ್ತಾ ಇದ್ದಾರೆ ಬರುವಂಥ ದಿನಗಳು ಅವರೆಲ್ಲರೂ ಕೂಡ ಉತ್ತರ ಸಿಗ್ತಾರೆ. ಸರ್, ಈಗ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಷ್ಟು ವೀಕ್ ಆಗ್ಬಿಟ್ಟಾರ ಅಂತ ರಾಜ್ಯಾಧ್ಯಕ್ಷರು ನೋಡ್ರಿ, ನಡೀತಾ ಇದೆ ಸರ್. ಅದ್ರ ಬಗ್ಗೆ ಯಾರು ಕ್ರಮ ಕೈಗೊಳ್ಳಬೇಕು ಅದು ಅವ್ರು ಗಮನಿಸ್ತಾರೆ. ಇವತ್ತು ನಮ್ಮ ಮುಂದೆ, ಯಾಕೆಂದರೆ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಬರುವಂಥ ಫೆಬ್ರವರಿನಲ್ಲಿ ಇರ್ತದೆ. ಅಷ್ಟೊತ್ತಿಗೆ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷಗಳ ಮತ್ತು ರಾಜ್ಯಾಧ್ಯಕ್ಷರ ಒಂದು ಪ್ರಕ್ರಿಯೆಯನ್ನು ಕೂಡ ಮುಗಿಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸಭೆಯನ್ನು ಕರೆದಿದ್ದೇವೆ. ಇನ್ನು ಈ ಹೇಳಿಕೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಇನ್ನೂ ಸಮಯ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ತಾರ್ಕಿಕ ಅಂತ್ಯ ಆಗುತ್ತೆ ಸರ್. ನಿಮ್ಮ ನೋವು ನನಗೂ ಕೂಡ ಅರ್ಥ ಆಗ್ತದೆ, ಕಾರ್ಯಕರ್ತ ನೋವು ಕೂಡ ನನಗೆ ಅರ್ಥ ಆಗ್ತದೆ. ಇವೆಲ್ಲವೂ ಕೂಡ ಇತಿಶ್ರೀ ಆಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ನನಗೂ ಇದೆ, ಕೇಂದ್ರದ ವರಿಷ್ಠರಿಗೂ ಕೂಡ ಇದೆ. ಎಲ್ಲವೂ ಕೂಡ ಅಂತ ಕಾಣ್ತದೆ.